ಏಯ್ ಅಲ್ಲ ಕಣೆ, ಆಗಿಂದಲೂ ಮಾತಾಡ್ಸ್ತಿದ್ದೀನಿ. ಒಳ್ಳೆ ಹೆಂಗ್ ಕೂತಿದ್ದೀನಿ ನೋಡುವ. ಅಯ್ಯೋ ನಿಮ್ದೆಲ್ಲ ಕತೆಗೆ ಬಂತಲ್ಲ. ಏನು ಮರೆ ನಿಂದು? ಅಲ್ಲ ಕಣೆ, ಅಲ್ಲೇ ನೀನು ತಂಗಿ ಮದುವೆಗೆ ಹೋಗಿದ್ದೆ ತಾನೆ, ಒಂದು ದಿನಕ್ಕೆ ವಾಪಸ್ ಬಂದಿದ್ದಿಲ್ಲ ನೀನು. ಯಾರನ್ನ ಏನು ಅನ್ಕೋತಾರೆ? ಜ್ಞಾನ ಇಲ್ವ ನಿಮಗೆ? 2 ದಿವಸ ಇದ್ದು ಅವ್ರ ಕಷ್ಟನೋ ಸುಖನೋ ನೋಡ್ಕೊಂಡು ನಿಮ್ಮ ಅಪ್ಪ ಅವನ್ನೇ ಒಂದು 2 ದಿನ ಇಲ್ಲಿ ಕರ್ಕೊಂಬರೋದಲ್ವಾ? ಅಯ್ಯೋ ಸರಿ ಬಿಡು. ಅಲ್ಲೇ ನನ್ನ ಮದುವೆಯಿಂದ ಬಂದಾಗಿಂದನೂ ಇದನ್ನೇ ಹೇಳ್ತಾ ಇದ್ದಿ. ಏಳಿ ನಾನು ತಲೆ ಕೆಡಿಸ್ತಾ ಇದೆಯಾ? ಹೋಗು ಮನೆ ಬಾಯ್ ಮುಚ್ಕೊಂಡು ನೀನು. ಅವಳಿಗೇನವರ ನಮ್ಮ ಅಪ್ಪ ಅವ್ನಿಗೇನು ಇದಲ್ಲ, ಅವ್ರು ಬರೋದು ಲೈಲಿಕ್ಕಾದ್ರೆ ನಾನು ಅವ್ರೇನು ಬರ್ತಾರೆ ಹೇಳು. ಅವ್ರ ಪಾಡಿಗೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರಲಿ. ನಿಂಗೆ ಯಾಕೆ ನಿಂಗೆ ಸುಮ್ಮನೆ ಹೋಗು ನೀನು. ಲಕ್ಷ್ಮಿ ಅವಳು ಎಲ್ಲನೇ ಇರಲಿ ಹೆಂಗನೇ ಇರಲಿ, ನಂಗೆ ಏನಾಗಬೇಕು? ನಮ್ಮ ಮಕ್ಳದೇ ನಮಗೆ ನೋಡೋಕ್ಕಾಯ್ತಾ ಇಲ್ಲ ಅಲ್ವಾ? ಲೇ ಅಲ್ಲ ಕಣೆ, ನಮ್ಮ ಕಷ್ಟ ಇದ್ದೇ ಇರ್ತದೆ ಊರು ಸಂಬತ್ತಲ್ವಾ? ಗುಂತ ಅಪ್ಪ ಒಂದು ದೂರ ಮಾಡ್ಕೊಳಕತ್ತದ ನೋಡ. ನೀವು ಏನೇ ನೀನು? ಓ ಇಲ್ಲ ಹಂಗೆ ತಗೊಂಬಂದು ಸಾಕು ಹೋಗು ನೀನು. ನಂಗೇನು ಹೇಳಕ್ಕೆ ಬರಬೇಡ ನೀನು. ಅಲ್ಲೇ ನಮಗೆ ಕಷ್ಟ ಅಂತ ನಾವು ಹೋದಾಗ ಅವ್ರಿಗೆ ನಮಗೆ ದುಡ್ಡು ಕಾಸು ಕೊಟ್ಟರೆ, ಇನ್ನೊಂದು ಕೊಟ್ಟರೆ ಮತ್ತೊಂದು ಕೊಟ್ಟರೆ, ಇವಾಗ ನಾವು ಬುದ್ಧಿವಂತಿಕೆಯಿಂದ ಏನೋ ಒಂದು ಆಗಿದ್ದೀವಿ ಹಂಗಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಗೆ ಕರ್ಕೊಂಬಂದು ಕೂರ್ಸ್ಕೊಳಕತ್ತೆ. ಅವ್ರಿಗೇನು ಹೊಸಿ ಖರ್ಚು ಬರ್ತದೆ? ಹೇಳಿ ನೀನೇ ಸುಮ್ಮನೆ ತಲೆಯಿಲ್ಲದೆ ಮಾತಾಡ್ಬೇಡ ನೀನು. ಮಗಳಿಗೆ ಇನ್ನು 1 ಲಕ್ಷ ಫೀಸ್ ಕಟ್ಟಬೇಕು, ಅದ್ರ ಬಗ್ಗೆ ಜ್ಞಾನ ಇಲ್ಲ ನಿಮಗೆ. ನಮ್ಮ ಅಪ್ಪ ಅವನ ಬಗ್ಗೆ ಚಿಂತೆ ಮಾಡಕ್ಕೆ ಬಂದಿದ್ಯಾ? ಹೋಗಿ ಸುಮ್ಮನೆ ಅದೇನು ಬದುಕು ನೋಡ್ಕೊ. ಮುಚ್ಚೆ ಭಯ ಯಾರ ಮಕ್ಕಳಿದ್ದರು. ಅಲ್ಲೇ ನಿಮ್ಮ ಅಪ್ಪ ಅವ್ನಿಗೇನು ಪಾಪ ಕೆಲ್ಸ್ಕೋತಾರೆ, ಇನ್ನೊಂದ್ಕೋತಾರೆ. ಇನ್ನು ನೀವು ಅಕ್ಕಂಗಿದ್ರು ಸೇರ್ಕೊಂಡು ನಿನ್ನ ತಂಗಿ ಮದುವೆ ಮಾಡಬೇಕು ಅಂಥದ್ರಲ್ಲಿ ಯಾರು ಪಾಪ ಹುಡುಗ ಆಗ್ಯವನೇ ಮದುವೆನ ಅವನೇ ಮದುವೆ ಮಾಡ್ಕೊಂಡು ಅಂಥದ್ರಲ್ಲಿ ನೀನು ಹಿಂಗೆಲ್ಲ ಮಾಡೋದು ತಪ್ಪು ಕಣೆ. ಸುಮ್ಮನೆ ಹೋಯ್ತಿ ಇವಾಗ ಹೆಂಗೆ ಹೇಳುವ? ನಂಗೆ ತಲೆ ತಿನ್ಬೇಡ ನೀನು. ಇವಾಗ ಹೆಂಗೆ ಬಂದಿರೋದು ನೀನು? ಏನು ಇವಾಗ ಏನು ಮಾಡ್ಬೇಕು ನಾನು? ಏನೂ ಇಲ್ಲ, ಹೋಗು ನಿನ್ನ ತಂಗಿ ನೋಡ್ಕೊಂಬ. ಒಂದು 5,000 ರೂಪಾಯಿ ದುಡ್ಡು ಕೊಟ್ಟು ಅದೇನು ಖರ್ಚು ನೋಡ್ಕೊಂಡು ನಾನೇ ಕೊಡ್ತೀನಿ ಬೇಕಾರೆ. ಮದುವೆಲ್ಲೂ ತಗೊಂಡೋಗಿ ಅಂದ್ರು ಹಂಗೆ ಹೋದೆ. ನಮಗೇನು ಇಲ್ಲಿ ದುಡ್ಡಿನ ಗಿಡ ಹಾಕಿದ್ವಿ, ಕಿತ್ಕೊಂಡು ಕೊಡು ಅಲ್ವಾ? ನಾವೇ ಅದು ಎಷ್ಟಿದ್ರು ನಮಗೆ ಸಾಲ್ತಾ ಇಲ್ಲ. ಇಬ್ಬರು ಮಕ್ಕಳನ್ನ ಓದಿಸೋದು ಅಂದ್ರೆ ಸುಮ್ಮನೆ ಅದು ಲಕ್ಷ ಕಟ್ಟು. ನನ್ನ ಮಗುನ ಓದ್ಸೋಕ್ಕೆ 1 ಲಕ್ಷ ಖರ್ಚು ಮಾಡೋದು, ಇನ್ನೂ 1 ವರ್ಷ ಆಯ್ತಾ ಒಂದು ಓದೋದು. ಅಂಥದ್ರಲ್ಲಿ ಇನ್ನು ಈ ಹುಡುಗಿ ಇವಾಗ ಸೇರ್ಕೊಂಡದೆ. ಇವ್ರನ್ನೆಲ್ಲ ಓದಿಸ್ಬೇಕು ಬರ್ಸ್ಬೇಕು ಅಂದರೆ ಹೊಸಿ ಖರ್ಚಾಗಲ್ಲ ಮರಿ. 5,000 ರೂಪಾಯಿ ಇದ್ರೆ ಏನ್ಕನ ಆಗಲ್ವಾ? ಮಾಡ್ಬೋಗು ಸುಮ್ಮನೆ. ಯಾಕೆ ಲಕ್ಷ್ಮಿಗೆ ನಡುವೆ ಅವಳು ಕೆಲ್ಸ್ಕೋತಾಳಂತೆ, ಅವಳು ಗಣ್ಣು ಅದೇ ಮನೇಲಿ ಕೆಲ್ಸ್ತಾನಂತೆ. ಇಬ್ಬರು ಕೆಲ್ಸ್ಕೋತಾರೆ, ತಿಂಗಳಿಗೆ 20,000 ಸಾವಿರ ದುಡ್ಕೋತಾರೆ. ಏನು ಮಾಡ್ತಾರೆ? ಅವ್ರಿಗೆ ಮಕ್ಕಳ ಮರಿಯ ನೋಡ್ಕೋತಾರೆ ಅವ್ರ ಕಷ್ಟ. ಅವರು ಹೋಗಿ ಸುಮ್ಮನೆ ನೀನು. ಏಯ್ ದುಡ್ಡು ಕಾಸು ಹಾಳಾಗೋಗ್ಲಿ, ಹೋಗಿ ಒಂದ್ಕಿತ ನೋಡ್ಕೊಂಡನ ಬರೇ. ನಿಮ್ಮ ಅಪ್ಪ ಅವ್ನು ನೋಡ್ಕೊಬಾರೆ ವಯಸ್ಸಾಗೈತೆ, ಅವ್ರಿಗೂ ಹಣ್ಣು ಪಣ್ಣು ಕೊಟ್ಟು. ಏನು ಜ್ಞಾನ ಇಲ್ವ ನಿನಗೆ? ಅಲ್ಲೇ ನಮ್ಮ ಅವ್ನಂತೂ ನೆಟ್ಟಗೆ ನೋಡ್ಕೊಳ್ಳಿಲ್ಲ ನೀನು. ನಿಮ್ಮ ಅಪ್ಪ ಅವನನ್ನ ನೋಡ್ಕೊಳ್ಳಿ ಅವಳು. ಅಪ್ಪಾಜಿ ಅಮ್ಮ ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ಅಪ್ಪ ಹಿಂಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ. ಅದಕ್ಕೆ ಯಾಕೋ ಹುಚ್ಚಾಡ್ದಂಗೆ ಆಡ್ತವನೆ. ಅದಕ್ಕೆ ಹೊಸಿ ಬುದ್ಧಿ ಹೇಳ್ತಿದ್ದೆ ಹಿಂಗಲ್ಲ ಹಿಂಗೆ ಮಾಡು ಅಂತ. ಏಯ್ ಅದೀಗ ಏನು ಹಂಗೆ ಮಾತಾಡ್ತಿದ್ದಿ? ಇನ್ನೇನು ಹೆಂಗೆ ಮಾತಾಡ್ತಾರೆ ಅಂತ? ನಿಂಗೇನು ಬುದ್ಧಿ ಇಲ್ವಾ ಏನಿಲ್ವಾ? ಏನು ತಲೆಗೆ ಬುದ್ಧಿ ಹೊಂಟೋಗೈತೆ? ಓಡೋಗಿ ನೋಡ್ಕೊಂಬ. ಏನು ಅವರಿಂದ ಉಪ್ಪು ಕರಿತದೆ ನಮ್ಗೆ ಇಲ್ಲಿ ಕೊಟ್ಬಿಟ್ಟವ್ರು ನೋಡು. ಅದಕ್ಕೆ ಓಡೋಗಿ ನೋಡ್ಕೊಬರ್ಬೇಕು. ಯಾಕೆ ನನ್ನ ತಂಗಿಲ್ವೇ ನೋಡ್ಕೊತಾರೆ ಸುಮ್ಕೆ ನಮ್ಮ ಅಪ್ಪ ಅಮ್ಮನ? ಅವಳು ಇರೋದು ಯಾಕೆ? ಮಮ್ಮಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಿ ಮಮ್ಮಿ? ಲಕ್ಷ್ಮಿ ಚಿಕ್ಕಿ ಬಗ್ಗೆನಾ? ಮಮ್ಮಿ ನನ್ನ ಮದುವೆಗೆ ಕರ್ಕೊಂಡು ಹೋಗ್ಲಿಲ್ವಲ್ಲ ಮಮ್ಮಿ ನೀನು? ಅಯ್ಯೋ ಕರ್ಮ ಕಣವೆ, ಇವಳು ಹಬ್ಳು ಕಮ್ಮಿ ಆಗಿದ್ಲು. ನನ್ನ ತಾಳ್ತಿನಕ್ಕೆ ನೇ. ಅಲ್ಲ ಅವಳು ಏನು ಲಕ್ಷ್ಮಿ ತಂಗಿ ಸಾಯ್ತಿರಲ್ಲ ನೀವು? ಏನು ಅವಳು ಹಬ್ಳೆಯ ನಿಮಗೆ? ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಇದೆ. ಚಿನ್ನು ನೀನು ಓವರಾಗಿ ಆಡ್ಬೇಡ ನೀನು, ಹೋಗಿ ಸುಮ್ಮನೆ. ಯಾಕಣಿ ಹುಡುಗಿಗಿರೋ ಅಷ್ಟು ನಿಂಗೆ ಇದಿಲ್ಲ ಬಿಡು. ಪಾಪ ಹುಡುಗಿ ಚಿಕ್ಕವ ಅಂತ ಯಾಕೆ ಎಷ್ಟೊಂದು ಆಸೆ ಮಾಡ್ತದೆ. ನೀನು ತಂಗಿ ಮೇಲೆ ಒಂದಿಟ್ಟು ಪ್ರೀತಿ ಇಲ್ಲ ಇದ್ದಿದ್ರೆ ನೀನು ಹಿಂಗೆ ಇರ್ತಿರಲ್ಲ ಬಿಡೆ. ಅಲ್ಲ ಕಣ್ಮರೆ ಏನು ಹಿಂಗಾಡ್ತೀನಿ ನೀನು? ಅಲ್ಲ ನಾನು ನಿನ್ನ ಮಕ್ಕಳು ಚೆನ್ನಾಗಿರಲಿ, ನಿನ್ನ ಮರಿ ಚೆನ್ನಾಗಿರಲಿ ಅಂತ ನಾನು ಒದ್ದಾಡಿರೆ ನೀನು ನನ್ನ ಮೇಲೆ ಗೂಬೆ ಕೂರಿಸ್ತಿಲ್ಲ. ನೀನು ಸರಿಯಾದವನು ಬಿಡು ನೀನು. ಮಮ್ಮಿ ಮಮ್ಮಿ ಚಿಕ್ಕಿ ಮನೆಗೆ ಹೋಗೋಣ. ಲಕ್ಷ್ಮಿ ಚಿಕ್ಕಿ ನೋಡಿ ಎಷ್ಟೊಂದು ದಿನ ಆಯಿತು. ಅವತ್ತು ನಮ್ಮ ಮನೆಗೆ ಬಂದಾಗೂ ನೀನು ಚೆನ್ನಾಗಿ ಮಾತೇ ಆಡಿಸ್ಲಿಲ್ಲ. ಪಾಪ ಚಿಕ್ಕಿ ಬೇಜಾರು ಮಾಡ್ಕೊಂಡು ಹೋಯ್ತು. ಮಮ್ಮಿ ಹೋಗೋಣ. ಲಕ್ಷ್ಮಿ ಚಿಕ್ಕಿ ಮದುವೆಗೂ ಕರ್ಕೊಂಡು ಹೋಗ್ಲಿಲ್ಲ ಕಣ್ಮಮ್ಮಿ ನೀನು. ನಂಗೆ ಬೇಜಾರಾಗ್ತೈತೆ. ಮಮ್ಮಿ ಹೋಗೋಣ. ಚಿನ್ನು ಬಾಯಿ ಮುಚ್ಕೊಂಡು ಹೋಯ್ತೆ ಹೆಂಗೆ ಜಾಡ್ಸಿ ಒದ್ಬಿಡ್ತೀನಿ ನಿಂಗೆ. ನಿಂಗೆ ಯಾಕೋ ಜಾಸ್ತಿ ಆಗ್ಬಿಟ್ಟೈತೆ ನಿಂದು. ನಿಂಗೆ ಹೇಳಿದ್ದೆಲ್ಲ ತಂದ್ಕೊಟ್ಟು ಕೇಳ್ದಂಗೆಲ್ಲ ಮಾಡ್ತೀವಲ್ಲ, ಅದಕ್ಕೆ ನಿಂಗೆ ದುರಂಕಾರ ಜಾಸ್ತಿ ಆಗೈತೆ. ಹೋಗ್ನೆ ಸುಮ್ಮನೆ. ಅಪ್ಪಾಜಿ ಅಮ್ಮ ನೋಡಪ್ಪಾಜಿ ಹೆಂಗೆ ಆಡ್ತೈತೆ. ಅಪ್ಪಾಜಿ ಬಾರಪ್ಪಾಜಿ ನೀನಾನ ಚಿಕ್ಕಿ ಮನೆ ಕರ್ಕೊಂಡೋಗು. ಏನು ಮಾಡಲಿ ಮಗಳೇ ನಾನು? ನಿಮ್ಮ ಅಮ್ಮ ನಾನು ಹೇಳೋ ಮತ್ತೆ ಕೇಳಲ್ಲ. ಹೋಗಿ ಮಗಳೇ, ಹೋಗಿ ಯಾವಾಗನೂ ಹೋಗೋಣ. ಹೋಗಿ ಓದ್ಕೊ. ಓದೋದು ಬರೆಯೋದು ಕೇಳ್ಕೊಂಬಿಡ. ಇಂಥ ಮಾಡ್ಕೊಂಡಿರೋದೇ ಬರೇ. ಏನು ಚಿಕ್ಕ ಹುಡುಗಿಗಳು ಓದೋರಿಂದ ಹೋಗೋಕ್ಕೆ ಬರೋರಿಂದ ಬರೋಕ್ಕೆ ಹೋಗಿ. ಯಾಕೆ ಮಮ್ಮಿ ಹಿಂಗೆ ಆಡ್ತೀನಿ ನೀನು? ನಾನು ಏನಾರ ಕೇಳಿನ? ಅಣ್ಣ ನೋಡು, ನೀನು ಏನೋ ಒಂದು ಬೈಕ್ ಕೊಡ್ಸಿದ್ರೆ ಸಾಕು ಎಲ್ಲ ಕೊಡಿಸ್ಬಿಡ್ತೀಯ. ನನಗೆ ಮಾತ್ರ ಏನೂ ಕೊಡಿಸಲ್ಲ ನೀನು. ಅಣ್ಣನ ಮೇಲೆ ನಿನ್ನ ಪ್ರೀತಿ ಜಾಸ್ತಿ. ನಾನಂದರೆ ಇಷ್ಟನೇ ಇಲ್ಲ ನಿನಗೆ.
ಬಾಯಿ ಮೇಲೆ ಬಾರಿ ಎಳ್ದು ಬಿಡ್ತೀನಿ ಚಿನ್ನು ನಿಂಗೆ. ಹಾಂ, ಏನು ಇಬ್ರಿಗೂ ಒಂದು ಥರದನೇ ಮಾಡಿದೆನು. ನೀನು ಕೇಳ್ದಿರ ಬಟ್ಟೆ ಕೊಡಿಸ್ತಾ ಇದ್ದೀನಿ ನಾನು. ಹಾಂ, ಕೇಳಿದ ಬಟ್ಟೆ ಕೇಳೋ ಕಾಲೇಜಿಗೆ ಸೇರಿಸಿದ್ದೀನಿ. ಇನ್ನೇನೇ ನೋವು ನಿಂಗೆ. ಚಿನ್ನವ ಹೋಗುವೆ, ಹೋಗಿ ಓದ್ಕೊ ಹೋಗು. ಹಂಗೆಲ್ಲ ಉಣ್ಬೇಡ ಅಂತಾರೆ. ಹೋಗಿ ಮಾಡಿದ್ ನೀವು, ಹೋಗು ಮಕ್ಳು ನೀನು. ನಾನು ಏನೋ ಮಾಡ್ತೀನಿ, ಹೋಗಬ ನೀನು. ಮುಖ್ಯವಾಗಿ ಕರ್ಕೊಂಡು ಹೋಗು ಅಂದರೆ ಏನೆಲ್ಲ ಬೈತೀಯ ಮಮ್ಮಿ ನೀನು. ಹೋಗು, ನಾನು ಎಲ್ಲೂ ಬರೋಲ್ಲ. ಮದುವೆಗೂ ಬರ್ತೀನಿ ಅಂತಂದ್ರು ಕರ್ಕೊಂಡು ಹೋಗಲಿಲ್ಲ ನೀನು. ಟೆಸ್ಟ್ ಕೊಡಿಲ್ವ ನಿಂಗೆ? ಟೆಸ್ಟ್ ಇಲ್ಲವ ಇವಳು? ಮದುವೆಗೆ ಬರ್ತೀನಿ ಅಂತ ನೀನು ಕುಣಿತಿದ್ಲೆ. ಟೆಸ್ಟ್ ಯಾರು ನಿಮ್ಮ ತಾಗ ಬರ್ತಾನೆ? 1,00,000 ಕಟ್ಟಿರೋದು ಕಣಮಿ. ಹೋಗು ಬಾಯಿ ಮುಚ್ಕೊಂಡು. 19 ವರ್ಷದ ಹುಡುಗಿ ಹಂಗಿರ್ಬೇಕು. ಒಳ್ಳೆ ಎಳೆ ಮೊಗಾಡ್ದಂಗೆ ಆಡ್ತಾಳೆ. ಅಲ್ಗೋಗ್ಬೇಕು ಇಲ್ಗೋಗ್ಬೇಕು ಅಂತ. ಮಕ್ಕಳು ಸಿಟ್ಟು ಬರ್ತದೆ ನನಗೆ. ಎಲ್ಲ ನಿನ್ನಿಂದನೇ ಕಣ್ಮರೆ ನೀನು. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಇಲ್ಲದೇ ಸುದ್ದಿ ಮಾತಾಡ್ತೀನಿ ನೀನು. ಮಕ್ಕಳು ತಲೆನೂ ಕೆಡಿಸ್ಕೊಂಡು. ಅಲ್ಲ ಕಣೆ, ಒಳ್ಳೆ ತಲೆಗೆ ಬಂತಲ್ಲ, ನಾನೇನು ಮಾತಾಡಿದೆ? ಅಲ್ಲ ನಿನ್ನ ಮಗಳು ನಿನ್ನಿಷ್ಟ. ಕೂತ್ಕ ಸುಮ್ಮನೆ. ಎಲ್ಲ ನಿನ್ನಿದಾನೆ ಆಗಿದ್ದು. ನೀವು ಸುಮ್ಮನೆ ಕೂತ್ಕೊಳ್ಳೋದ ಏನಿಲ್ಲ. ಇವಾಗ ನೋಡ್ತಾ ತಿಂತಾಳೆ 3 ದಿನ ಆದ್ರೂ. ಚಿಕ್ಕಿ ಮನೆಗೆ ಹೋಗೋಣ ಅನ್ಕೊಂಡು. ಹೋಗು ಅವಳನ್ನು ಕರ್ಕೊಂಡು ಮಾತಾಡ್ಸ್ಕೊಂಬ ನಿಮ್ಮ ಅಪ್ಪ ಅವನ್ನ. ನೀನು ಇದ್ದೆಲ್ಲ ನೀನು ಸಿಟ್ಟ ತೋತದಂಗೆ. ಸರಿ ಆಯಿತು, ಹೋಯ್ತೀನಿ. ದುಡ್ಡು ಕೊಡೋದು 5 ಸಾವಿರ. ಇದರಿಂದ ಹೇಳಿವೆ, ತಗೊಂಡು ಒಂದು 5 ಸಾವಿರ ತಗೊಂಡೋಗಿ ನಿಮ್ಮ ಅಪ್ಪ ಅವಂಗೆ ಅದೇನು ಅಂತ ಕೊಟ್ಟು ಹೋಗು. ಅವ್ರಿಗೆಲ್ಲ ಕೇಳಿದ್ ನಾನು. ನನಗೆ ಒಂದು ರೇಷ್ಮೆ ಸೀರೆ ತಗೋಬೇಕು. ಕೊಡು ದುಡ್ಡೆ. ನೀ ಎಂಥ ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ದು ಗೊತ್ತೇ? ನೀನು ಇದೆಯಾ ಒಂದು ನೆಟ್ಕಿರೋ ಸೀರೆ ಕೊಡ್ಸಲ್ಲ, ಏನಿಲ್ಲ. ಅಲ್ಲ ನಿಮ್ಮ ಅಪ್ಪ ಅವಂಗೆ ಏನಾನ ಕೊಟ್ಟು ಬಾ ಅಂತ ನಾನಂದ್ರೆ ನೀನು ಸೀರೆ ತಗೊಳಕ್ ನಿಂತಿದ್ಯಾ? ಹೋಗಿ ಬಾಯಿ ಮುಚ್ಕೊಂಡು ಕೊಡ್ಮರೆ ಸುಮ್ಮನೆ ನೀನು. ಏನೋ ನಾನು ಹೋಗಿಲ್ಲ ಅಷ್ಟೇ. ಆಯ್ತು ಕೊಡ್ತೀನಿ, ಹೋಗತ್ತಗೆ. ನೀನು ಬಿಡ್ತೀಯ ಕೊಡಲ್ಲ ಅಂದರೆ? ಕೊಡು ಮತ್ತೆ. ಆಯ್ತು ಕೊಡ್ತೀನಿ ತಗೋ. ಯಾವಾಗ ಹೋಯ್ಕೆ? ಚಿನ್ನಗೂ ಹೇಳು, ಕಾಲೇಜ್ನಲ್ಲಿ ಇರ್ತದೋ ಏನೋ ರಜಾಕಕ್ಕೆ. ಹೇಳ್ತೀನಿ ತಗೋ. ಇನ್ನೇನು ಕುಣಿದು ಕೊಪ್ಪಳಿಸ್ಬಿಡ್ತಾಳೆ. ಏನಾನ ಹೋಯ್ತೀವಿ ಅಂತ ಹೇಳಿದ್ರೆ ಆಯಿತು, ಕರ್ಕೊಂಡು ಹೋಗ್ತೀನಿ. ಅವಳು ಒಂದ್ಸತಿ ಬಟ್ಟೆ ತಗೋತೀನಿ. ಒಂದು 6,000 ಕೊಡು. ಒಳ್ಳೆ ಕತೆಗೆ ಬಂತಲೇ. ಒಂದೊಂದು ಸಾವಿರವೇ ನೀನು ಜಾಸ್ತಿ ಹೇಳ್ಕೊಂಡು ಹೋಯ್ತಾ ಇರಿ ನೀನು. ಸರಿ ಆಯಿತು, ಹೋಗಿ ಬನ್ನಿ. ಅವ್ರಿಗೇನೋ ತಗೊಂಡೋಗು, ಹಂಗೆ ಹೋಗ್ಬೇಡ ಬರೋ ಕೈಲಿ. ಅಲ್ಲೇನು ಎಳೆ ಮಕ್ಕಳವೇ, ಅವ್ಕೆ ತಗೊಂಡು ಹೋಗ್ಬೇಕು ನಾನು. ಹೋಗಿ ಸುಮ್ಮನೆ. ಆಯಿತು, ಕೊಡು ಮತ್ತೆ. ಒಳ್ಳೆ ಕತೆಗೆ ಬಂತಲೇ. ಕೊಡ್ತೀನಿ ಅಂತ ಹೇಳ್ತಲ್ವೇನೆ. ಕೊಡ್ತೀನಿ, ಹೋಗಿ ಸುಮ್ಮನೆ. ನಾಳೆಗೆ ತಾನೇ ಹೋಗೋದಿನ್ನ. ಕೊಡ್ತೀನಿ, ಹೋಗು. ಆಯಿತು ಬಿಡು. ಹುಡುಗಿ ಏನು ಮಾಡಿದ್ಯಾ? ಏನು ಮಾಡಲಿ, ರಾತ್ರಿ ಸಾರಿತ್ತಲ್ಲ, ಅದಕ್ಕೆ ಮುದ್ದೆ ತಿರುಗಿದ್ದೀನಿ. ಹೋಗಿ ಕೈ ತೊಳ್ಕೊಂಬ. 3 ದಿವಸ ಸಾರ ಇನ್ನೂ ಮಡಿಕೊಂಡು ಕೂತಿದ್ಯಾ? ಹೋಗನೇನೋ ಚೆನ್ನಾಗಿರೋ ಅಡುಗೆ ಮಾಡು. ಒಳ್ಳೆ ಸೊರಿ ಬಂತು ನಿಂದು. ಅಲ್ಲೇ 3 ದಿವಸ ಸಾರಂತೆ, ಏನಾಗಲ್ಲ. ಹೋಗಿ ಕೈ ತೊಳ್ಕೊಂಬ. ಚೆನ್ನಾಗದೆ ಕುಚ್ಚಿಕ್ಕಿದ್ದೀನಿ ಹುಳಿ ಸಾರು. ಅಯ್ಯೋ ಬುಡೆ ಅಲ್ಲ, 3 ದಿವಸ ಸಾರ ನನಗಂತೂ ಬೇಜಾರಾಗ್ಬಿಡೋದು. ಉಂಡು ಆ ಮಕ್ಳಿಗೂ ಅದೇ ಕೊಡ್ತಿದ್ದಿ? ಇಲ್ಲ ಹೋಗು, ಅವ್ರಿಗೆ ಬಾಕ್ಸಿಗೆ ಬೇರೆದು ಮಾಡಿಕೊಟ್ಟಿದ್ದೆ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ. ಬಾಯ್.